ಇವತ್ತು ನಮ್ಮ ಕೋಚು ಜಾಮೂತಿನ ಹೇಳ್ಕೊಟ್ರು ಫೋಕಸ್ ಚಾಲೆಂಜ್ ಡೇ. ಇವತ್ತಿನ ಫೋಕಸ್ ಕೋರ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ಬಂತು ನನಗೆ ಇಷ್ಟ ಆಗಿರೋ ಟಾಪಿಕ್ 1% ಮೈಂಡ್ ಸೆಟ್ ಅಂತ ಒಂದು ವಿಷಯ. ಅದರಲ್ಲಿ ಆಸೆ, ತುಂಬಾ ಜನಕ್ಕೆ ಆಸೆ ಇರ್ತವೆ, ಅದಕ್ಕೆ ಶಕ್ತಿ ಆಗಲ್ಲ, ಅದಕ್ಕೋಸ್ಕರ ಅದು ಆಸಕ್ತಿ ಕನ್ವರ್ಟ್ ಆಗಲ್ಲ. ಕಾರ್ಯಕ್ಕೆ ಬಂದ್ರೆ ಸಕ್ಸಸ್ ಆಗುತ್ತೆ. ಟಾಪ್ 1 ಮೈಂಡ್ ಸೆಟ್ ಹೊಂದಿರುವ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಅಬ್ಸರ್ವ್, ರೆಸ್ಪಾಂಡ್, ರಿಫ್ಲೆಕ್ಟ್, ಆಕ್ಟ್, ಶೇರ್. ಸೊ ಇಷ್ಟು 5 ರೂಲ್ಸ್ನ ಫಾಲೋ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ ರೂಲ್ಸ್. ಅಬ್ಸರ್ವ್ ಬಂದ್ಬಿಟ್ರೆ ನೀವು ಜಾಮೂನ್ನ ತಿನ್ಬೇಕು, ಅನುಭವಿಸಿ ತಿನ್ಬೇಕು. ಸೊ ಅದಕ್ಕೆ ಜಾಮೂನ್ ತಿಂದಿವಿ ಅಂತ ಗೊತ್ತಾಗಬೇಕು. ಸುಮ್ಮನೆ ಏನೋ ಒಂದು ಸುಮ್ಮನೆ ತಿನ್ನೋಲ್ಲ. ಊಟ ಮಾಡಬೇಕಾದ್ರೆ ಮಾತಾಡ್ಬೋದು ಅಂತ ಹೇಳಿದರೆ ಅನುಭವಿಸ್ಕೊಂಡು ತಿನ್ನಬೇಕು. 100% ಅದ್ರಲ್ಲಿ ತೊಡಗಬೇಕು, ಜಗತ್ತನ್ನೇ ಮಾಡಬೇಕು. ಅದು ನೋಡ್ತಾ ಇದ್ರೆ ಜಗತ್ತನ್ನೇ ಮಾಡಬೇಕು. ಅದು ರೆಸ್ಪಾಂಡ್ ಅಂತಂದ್ರೆ ನಾವು ಸ್ಪಂದಿಸಬೇಕಾಗುತ್ತೆ. ಅಲ್ಲಿ ಏನಾಗ್ತಿದೆಯೋ ಆ ಸಿಚುವೇಶನ್ ತಕ್ಕಂತೆ ನಮ್ಮ ಎಕ್ಸ್ಪ್ರೆಷನ್ ಕೊಡಬೇಕು. ಹೂ ಹಿಂಗಾತ ಆ ಥರ ಎಕ್ಸ್ಪ್ರೆಷನ್ ಕೊಡಬೇಕು. ಇಷ್ಟು ದಿವಸ ಎದ್ದ ತಕ್ಷಣ ಕ್ಲಾಸಿಗೆ ಕೂತ್ಕೊಂಡಿದೆ. ಬಟ್ ಇವತ್ತಿನ ಫುಲ್ಲು ಫ್ರೆಶ್ ಆಗಿಬಿಟ್ಟು ಇಂಟ್ರೋ ಹೋಗೋ ಥರ ಬಟ್ಟೆ ಹಾಕೊಂಡು ಕೂತ್ಕೊಬೇಕು ನನ್ನ ಕ್ಲಾಸ್. ಸೊ ಇದೆಲ್ಲ ಕೋಚ್ ಹೇಳಿದ್ದು, ನಾನು ಕೋಚ್ ಹೇಳ್ದಂಗೆ ಕೇಳಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ದು. ಅದೇ ರಿಫ್ಲೆಕ್ಟ್ ಬಂದ್ಬಿಟ್ಟು 24/7 ರೂಲ್ಸು ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಅದನ್ನ ಮೆಲ್ಕಾಗಬೇಕಾಗುತ್ತೆ ಏನೇನಾಯಿತು ಅಂತ. ಸೊ ಅದರಲ್ಲಿ ವಿಕ್ಟರೀಸ್ ಏನೇನು